ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ನಂಗೆ ಮಾತೇ ಬರ್ತಾ ಇಲ್ಲಪ್ಪ. ನಿಜವಾಗ್ಲೂ ಮಾತು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ವರ್ಷ ಇದೇ ನಾನು ಹೇಳಿದ್ದು. ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ರೆ ಏನ್ ಮಾಡ್ಲಿ ನಾನು? 50 ವರ್ಷದಿಂದ ನಮ್ಮ ಮನೆಯವ್ರು ಪ್ರತಿಯೊಬ್ರು ನೀವು ಬೆಳೆಸಿದೀರಾ, ಹರಿಸಿದೀರಾ, ಆಶೀರ್ವಾದ ಮಾಡಿದೀರಾ. ಚಾಮರಾಜನಗರ ಅಂದ್ರೆ ನಮ್ ಕುಟುಂಬ ಕಲಾಕ್ಷೇತ್ರಕ್ಕೆ ಬಂದಿದ್ದ ಸ್ಥಳನೇ ಇಲ್ಲಿಂದಾನೇ ಶುರುವಾಗಿದ್ದು. ನನ್ಗೂ ಅದೇ ಆಸೆ. ನನ್ನ ಮೊದಲನೇ ಹೆಜ್ಜೆ ಇಲ್ಲಿಂದ ನಿಮ್ಮೆಲ್ಲರ ಮುಖಾಂತರ ಶುರು ಆಗ್ಬೇಕಾಗಿದೆ ಅಂತಾನೆ ನನ್ನ ಆಸೆ. ಈ ಸಿನಿಮಾಗೋಸ್ಕರ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ. ಏನೋ ಒಂದ್ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ದಯವಿಟ್ಟು ಕ್ಷಮಿಸಿ ಈಗಲೇ ಹೇಳ್ಬಿಟ್ಟಿದ್ದೀನಿ. ಖಂಡಿತ ನೀವ್ ಏನೇ ತಪ್ಪಿದ್ರು ಅದನ್ನ ಸರಿಪಡಿಸ್ಕೊಂಡು ಮುಂದಿನ ಸಿನಿಮಾ ಆಗ್ಲಿ ನೆಕ್ಸ್ಟ್ ಸಿನಿಮಾ ಆಗ್ಲಿ ನಾನ್ ಕಷ್ಟ ಪಡ್ತಾನೆ ಇರ್ತೀನಿ. ನನಗೆ ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ಟಿದ್ದೀರಲ್ಲ, ಈ ಪ್ರೀತಿಗೆ ಎಷ್ಟು ನಾನು ಮಾತಲ್ಲಿ ಹೇಳಿದ್ರೆ ಅದಕ್ಕೆ ಮಾತಲ್ಲಿ ಹೇಳಕ್ಕೆ ಆಗಲ್ಲ. ನನ್ನ ಇಡೀ ಜೀವನ ನಿಮ್ ಪ್ರೀತಿಗೋಸ್ಕರ, ನಿಮ್ ಆಶೀರ್ವಾದಗೋಸ್ಕರ ನಾನು ಕಷ್ಟ ಪಡ್ತೀನಿ. ನಾನು ನಿಮ್ ಜೊತೆ ನಿಲ್ತೀನಿ. ನನ್ ಜೊತೆ ನೀವ್ ನಿಲ್ತೀರಾ? ನಾನು ಯಾವಾಗ್ಲೂ ಅನ್ಕೊಂತೀನಿ, ನಮ್ ತಾತ, ನಮ್ಮ ಅಜ್ಜಿ, ನಮ್ ಚಿಕ್ಕಪ್ಪ ನೆನ್ಸ್ಕೊಂತಾ ಇರ್ತೀನಿ. ಅವ್ರನ್ನ ಯಾವಾಗ್ಲೂ ನೆನ್ಸ್ಕೊಂತೀನಿ ನಾನು. ಪ್ರತಿ ದಿವಸ ನೆನಪಾಗುತ್ತೆ ಅವರು. ಯಾಕೆ ಹೇಳಿ? ಪ್ರತಿ ದಿವಸ ನಿಮ್ಗಳ ಮುಖ ನೋಡ್ತೀನಲ್ಲ ನಾನು. ಇಲ್ಲ ಇದಾರೆ ಅವರು. ನಮ್ ತಾತ, ನಮ್ ಚಿಕ್ಕಪ್ಪ ಆಗ್ಲಿ, ನಮ್ಮ ಮನೆ ಪ್ರತಿ ಕುಟುಂಬದವ್ರು ನಾನು ನೋಡೋದೇ ಇಲ್ಲಿ. ಇನ್ನು ಸಿನಿಮಾ ಹತ್ರ ಬರ್ತಾ ಇದೆ. ಅಪ್ಪು 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 ಅಲ್ಲ, ಹೆಂಗಿದೆ ಗೊತ್ತಾ? ಹೃದಯ ಹೊಡ್ಕೊಳುತ್ತಲ್ಲ ಹಬ್ಬ ಅಂತ. ಅಪ್ಪು ಅಪ್ಪು ಅಂತ ಹೊಡ್ಕೊತಾ ಇದೆ ಎಲ್ಲರೂ ಅಲ್ವಾ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ, ನಿಮ್ ಪ್ರೀತಿ ಇರ್ಲಿ. ನನ್ನನ್ನ ಈ ಊರಿನ ಮಗ ಅಂತ ಅನ್ಕೊಳ್ಳಿ, ಬೆಳೆಸಿ ತಿದ್ದಿ. ಇವತ್ ನಾವೇನೇ ಇದ್ರು, ನಮ್ಮ ಮನೆಯವ್ರು ಏನೇ ಇದ್ರು ಅದು ನಿಮ್ಗಳಿಂದ. ಇನ್ನೆಲ್ಲ ನಿಮ್ ಕೈಗೆ ಹಾಕಿದ್ದಾರೆ. ನೀವ್ ಹೆಂಗ್ ನಡ್ಸ್ಕೊಂಡು ಹೋಗ್ತೀರಾ ಹಂಗೆ ಅಷ್ಟೇ, ಆಯ್ತಾ? ಸಿನಿಮಾ ಹತ್ರ ಬತ್ತೆ. ಎಲ್ರು ಸಿನಿಮಾ ನೋಡಿ ನಿಮ್ ಆಶೀರ್ವಾದ ನನ್ ಮೇಲೆ, ನಮ್ ಇಡೀ ತಂಡದ ಮೇಲೆ, ಎಲ್ರ ಮೇಲೆ ಇರ್ಲಿ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ್ ಬೆಳೆಸಿ, ಕನ್ನಡದವ್ರ ಪ್ರತಿಯೊಬ್ಬರನ್ನು ಹರಿಸಿ, ಯಾವಾಗ್ಲೂ ನಗ್ನಾಗ್ತಾ ಇರಿ ಅಂತ ನಾನು ಕೇಳ್ಕೊಂತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಒಂದೇ ಒಂದು ರಿಕ್ವೆಸ್ಟ್ ನಮ್ಮ ಯುವಕರಿಗೆ.